ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾರ್ಚ್ 12, 2025 ಆವರೆಗೂ ಈ ಶಾಸಕ 3 ಸಾರಿ ಗೆದ್ದವನೆ, 1 ಸಾರಿ ಸೋತವನೆ. ಇಲ್ಲಿ ರೈತರನ್ನ ಬಂದು ರೈತರು ಸಭೆ ಮಾಡಿ 2 ಪಂಚಾಯತಿಗಳು ನಿಮ್ಮ ಮನುಷ್ಯಕ್ಕೆ ಏನಪ್ಪ ನೀವು ಓಟ್ ಹಾಕಿದ್ದೀರಾ, ನಿಮ್ಮ ಋಣ ತೀರಿಸ್ಬೇಕು, ಜಮೀನು ಕೊಡ್ತೀರಾ, ಕೊಡಲ್ಲ. 1 ದಿವಸ ಕಾಲಿಕ್ಕವ್ರ ಸರ್. ಇಲ್ಲಿ ಏಕಾಏಕಿ ಅವ್ನು ಮಾಡ್ಕೊಳ್ಳೋದು ತಗೊಳಕ್ ದರ್ಬಾರು. ಏನು ಇವ್ರು ಆಡುದ್ದೇ ಆಟ. ರೈತರು ಹುಲ್ಲು ಮನಿಜರು ಇದ್ದಂಗೆ ಇವ್ರಿಗೂ. ರೈತರ ಮೇಲೆ FIR ಹಾಕೋದು, ಏನಾರ ರೈತರು ಪ್ರತಿಭಟನೆ ಮಾಡಿದ್ರೆ FIR ಹಾಕ್ಸೋದು. ಇವ್ರು ಎಷ್ಟು ದಿನ ಸರ್ಕಾರ ಇರ್ತದೆ? ಇವ್ರದೇ ಇರ್ತದ ಪ್ರಜಾಪ್ರಭುತ್ವ? ಹಬ್ಬ ಅಂದ್ರೆ 100 ಎಕರೆಯಲ್ಲಿ ಬೆಳೆ ಬೆಳೀತಾ ಇದ್ದೀರಿ, ಉಳಿದಂತ ಎಲ್ಲಾ ಭೂಮಿ ಬರಡು ಭೂಮಿ, ಒಪ್ಕೊಳ್ತೀರಾ? ಇಲ್ಲ, ನಾನೇ ಹೇಳ್ತೀನಿ ಸರ್. ಇದೇ DK ಶಿವಕುಮಾರ್ ಅವರು ಉನ್ನತ ಮಟ್ಟದಲ್ಲಿರೋ DK ಶಿವಕುಮಾರ್ ಇದ್ರನ್ನ ಬರಡು ಭೂಮಿ ಅಂತಾರೆ. ಅವ್ರ ಕಣ್ಣು ಕಪಾಣ ಏನು ಇಲ್ವಾ, ಇಲ್ಲೇ ತಿರುಗ್ತಾರೆ. ಬರಡು ಭೂಮಿನ ಇದು. ಇವಾಗ ಮೊನ್ನೆ CM ಆದಾಗ ಅವ್ರು ಕ್ಷೇತ್ರಕ್ಕೆ ಬಂದಾಗ ರೋಡ್ ಶೋ ಮಾಡುವಾಗ ಅರವಳ್ಳಿಯಲ್ಲಿ ಹೇಳ್ತಾರೆ 1 ಇಂಚ್ ಭೂಮಿ ಕೊಡ್ಬೇಡ್ರಿ, ನಾನು ನಿನ್ನ ಕೆರೆ ಕೊಡ್ತೀನಿ, ಸ್ವಾವಲಂಬನೆಯಾಗಿ ಬಾಳಿ, ನೀವು ಜಮೀನು ಮಾರಿ ಬೆಂಗಳೂರಿಗೆ ಬೀದಿ ವ್ಯಾಪಾರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಕನಕಪುರಕ್ಕೆ ಹೋಗಿ ನೀವು ಜಮೀನು ಕೊಡಬೇಡ್ರಿ, ವ್ಯವಸಾಯ ಮಾಡ್ರಿ ಅಂತಾರೆ. ಇಲ್ಲಿ ಕನಕಪುರಕ್ಕೆ ಒಂದಕ್ಕೆ ಸೀಮಿತನ ಮುಖ್ಯಮಂತ್ರಿ, ಕರ್ನಾಟಕಕ್ಕೆ ಸೀಮಿತನ? ನಾವು ರೈತರ ಮಕ್ಕಳಲ್ವಾ, ನಮ್ಮನ್ನಕ್ಕೆ ಒಪ್ಪಲಿಸ್ತಾರೆ. ಇಲ್ಲಿ 4 ತಾಲೂಕಿದೆ ಈ ಜಿಲ್ಲೆಯಲ್ಲಿ. ಇಂಥ ಪರಿಸರ ಇರೋ ಭೂಮಿನ ತೋರಿಸ್ಬಿಡ್ಲಿ, ಇದು ಬರಡು ಭೂಮಿ ಅಂದ್ಬಿಡ್ಲಿ, ಇಲ್ಲಿ ಬಂದು ಹೇಳ್ಬೇಕು. ನಾವು ಕೈ ಬಿಟ್ಬಿಡ್ತೇವೆ ಸರ್. 10 ನಿಮಿಷನೂ ಇರಲ್ಲ. ಬರಡು ಭೂಮಿ ಅಂತ ಹೇಳ್ಬಿಡ್ಲಿ, ಈಗ ಕೈ ಬಿಟ್ಬಿಡ್ತೀವಿ. ಅದೇ ಈ 3 ಸಾರಿ ಗೆದ್ದೋಗವನಲ್ಲ DK ಶಿವಕುಮಾರ್, 1 ಇಂಚ್ ಕೊಡಬೇಡ್ರಿ ಅಂತಾರೆ. ಇವನು ಈ 3 ಸಾರಿ ಗೆದ್ದೋಗವ್ರಲ್ಲ ಈ ಪಾಪಿಗಳು, ನಮ್ಮನ್ನು ಒಕ್ಲೆಬ್ಬಿಸಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತಾವ್ರೆ. ಇವ್ರಿಗೆ ಮಾನ ಮರ್ಯಾದೆ ಇದೆ ಸರ್? ಹೇಳಿ. ಇದು ಶಾಶ್ವತವಾಗಿರೋದು ಭೂಮಿ ತಾಯಿ ಒಬ್ಬಳೆ ಸೂರ್ಯಚಂದ್ರ ಇರೋ ಗಂಟ. ಇವ್ನು ಕೊಡೋ ದುಡ್ಡು DK ಶಿವಕುಮಾರು, ನಾನು, ಬಾಲಕೃಷ್ಣ ಯಾರು ಶಾಶ್ವತ ಎಲ್ಲ ಮಣ್ಣಲ್ಲಿ ಮಣ್ಣಾಯ್ತೀವಿ. ಆದರೂ 1 ಇಂಚ್ ಭೂಮಿ ಕೊಡಲ್ಲ. ಈಗ ನಾನು ಭೂಮಿ ಕೊಡೋದಕ್ಕೂ ಒಪ್ಕೊಂಡಿರುವಂತ ರೈತರನ್ನ ಮಾತನಾಡಿಸ್ದೆ. ಅವ್ರು ಹೇಳ್ತಾರೆ ರೈತರ ಮಕ್ಕಳು ರೈತರೇ ಆಗ್ಬೇಕಾ, ನಮ್ಮ ಮಕ್ಕಳು ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ದೊಡ್ಡ ಶ್ರೀಮಂತರಾಗ್ಬೇಕು, ನಮ್ಮ ಮಕ್ಕಳು ಯಾಕೆ ರೈತರಾಗ್ಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು 100 ಎಕರೆ 200 ಎಕರೆ ಅವ್ರು ಸರ್. ಅವ್ರು ಏನೋ ಮಾಡ್ಕೊಳ್ತಾರೆ. ಒಂದ್ 10 ಜನ ಇರ್ಬೋದು, 20% ಇರ್ಬೋದು, 80% ನಮ್ಮ ಕಡೆ ಅಂತ ಹೇಳ್ತಾವ್ರೆ. ಇದು ಉಲ್ಟಾ. 20%ಕ್ಕೂ ಕಡಿಮೆ ಇದೆ ಅಲ್ಲಿ. 80% ಅಲ್ಲ, 50% ತೋರಿಸ್ಬಿಡ್ಲಿ ಅವರು ಭೂ ಸ್ವಾಧೀನ ಮಾಡ್ಕೊಳ್ಳಿ ಅಂತ. ನಾವು ಅವಾಗಲೇ ಕೈ ಬಿಟ್ಬಿಡ್ತೀವಿ. ಇದಕ್ಕೆ ಸವಾಲಾಗಿ ಬರ್ತಾರೆ ಅಂತ ಕೇಳಿ ಹೇಳ್ತೀವಿ. ಅವ್ನು 1 ಇಂಚ್ ಭೂಮಿ ಕೊಡಲ್ಲ. ನಾವು 80% ನಮ್ಮ ಕಡೆ ಇರೋದು. ರೈತರಿಗೆ ಗೋಲಿ ಮಾಡಿದ್ರು ರೈತರು ಎಲೆ ಕೊಡಕ್ಕೆ ಸಿದ್ಧ ಇದ್ದೀವಿ. ಅವ್ನಿಗೆ 1 ಇಂಚ್ ಭೂಮಿ ನಾವು ಕೊಡಕ್ಕೆ ಸಿದ್ಧ ಇಲ್ಲ. ಸತ್ತೋದ್ರು ಅವರು ಗೋಲಿಬಾರ್ ಮಾಡಿದ್ರು ಸರಿನೇ ಸರ್, ನಾವು ಭೂಮಿನ ಕೊಡಲ್ಲ, ಖಂಡಿತ ಕೊಡಲ್ಲ. ಈಗ ಅಧಿಸೂಚನೆ ಹೊರಡಿಸಿದ್ದಾರೆ. ಮೊದಲ ಹಂತದ ಭಾಗವಾಗಿ 500 ಎಕರೆ ಅಧಿಸೂಚನೆ. ನೆಕ್ಸ್ಟ್ ತಗೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾವು ಕೋರ್ಟ್ಗೆ ಹೋಯ್ತೀವಿ ಸರ್. ನಾವು ಕಾನೂನು ಪ್ರಕಾರ ಹೋಯ್ತೀವಿ. ನಾವು ಇಲ್ಲಿ ಏನಾಗಿದೆ ಗೊತ್ತಾ, ಕಾನೂನು ಮೊರೆ ಹೋಯ್ತೀವಿ. ಸಾಲಕ್ಕೆ DK ಶಿವಕುಮಾರ್ ಮನೆ ಒಂದು ಮಾತ್ರ ಚೆನ್ನಾಗಿರೋ ಚಂದಲ್ಲ. ಇದೇನು ರೈತರ ಪ್ರಪಂಚ ಇರೋದೇ ಬೇಡವಾ? ನಮ್ಮಿಂದ ಅವನ್ ತಾನೆ. ಅವ್ರಿಗೆ ನಮ್ಗೇನು ಹೆಂಡತಿ ಮಕ್ಳಿಲ್ವಾ? ಅವ್ರು ಮಾತ್ರ ಹೆಂಡತಿ ಮಕ್ಳು, ಅವ್ರು ಅಷ್ಟೇನಾ? ಬರೀ ತೊಟ್ಲಲ್ಲಿ ಮನಸ್ಕೊಂಡು ಇದು ಮಾಡ್ಕೊಂಡು ಕತೆ ಕಟ್ಬಿಟ್ರೆ ನಮ್ಮ ಕತೆ ಏನಾಗಬೇಕು? ಬಟ್ ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇಲ್ವಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ, ಒಂದು ಟೌನ್ಶಿಪ್ ಆದ್ರೆ ಅಭಿವೃದ್ಧಿ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ರಿಯಲ್ ಎಸ್ಟೇಟ್ ಏಜೆನ್ಸಿ ಸರ್. ಗುಡ್ಡೆ ಹಾಕ್ಬೇಕಷ್ಟೇ. ರೈತರು ಯಾರ ಮನೆ ಹಂಗನ ಆಗೋಳಿ, ನಮ್ಮ ಮನೆ ಉದ್ಧಾರ ಆಗ್ಬೇಕಷ್ಟೇ. ಇದು ಫುಲ್ಲು ಇದು ಇದಾಗಿ ಉದ್ದೇಶಪೂರ್ವಕ ಮಾಡ್ತಿರೋದು. ಇದು ನಮ್ಮನ್ನ ಹಾಳು ಮಾಡೋಕ್ಕೋಸ್ಕರ ಮಾಡ್ತಿರೋದು ಇದು. ಅಷ್ಟೊಂದು ಹಠ ಯಾಕೆ DK ಶಿವಕುಮಾರ್ ಅವ್ರಿಗೆ? ಹಠ ಅಂದ್ರೆ ಇದು ಎಲ್ಲ ರೈತರು ಮುಂದುವರೆದ್ಬಿಡ್ತಾರೆ. ಬಾಲಕೃಷ್ಣಂದು ಜಾಸ್ತಿ ಆಯಿತು. ಬಾಲಕೃಷ್ಣ ತಾನೇ ಇಲ್ಲಿ ಗೆದ್ದಿರೋದು. ಬಾಲಕೃಷ್ಣ ಇದಕ್ಕೆ ಅನುಮತಿ ಕೊಡಬೇಕು. ಈಗ ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ವಿ. ಯಾರನ್ನ ಬಂದು ಇಲ್ಲಿ ರೈತರನ್ನ ಏನು ಕೊಡ್ತೀರಾ ಬಿಡ್ತೀರಾ ಏನನ್ನ ವಿಚಾರಿಸವ್ರ? ಏನು ಇಲ್ಲ, ಗೆದ್ರು ಮನೆ ಸೇರ್ಕೊಂಡ್ರು. ಈಗ ಅವ್ರು ದುಡ್ಡು ಮಾಡಬೇಕು, ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ರೈತರೇನಾಗಬೇಕು? ನಮಗಿರೋದು 3 ಜನ ಮಕ್ಕಳವ್ರೆ, 1 ಎಕರೆ ಇದೆ. ಅವರು ಈಗ ಕೇಸ್ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಕೊಡೋಣ, ನಾವೇ ಜೀವನ ಮಾಡೋಣ. ಇದು ಅಮೌಂಟ್ ಹಂಗೆ ಇದ್ದರೆ ಎಲ್ಲರ ಜೀವನನೂ ಸಾಧಿಸ್ಕೊಂಡು ಹೋಗ್ಬೋದು. ಈಗ ಯಾರು ಕೊಡೋಣ, ಯಾರಿಗೆ ಬಿಡೋಣ? ಅಕ್ವೈರ್ ಆಗೋದ್ರೆ ನಮ್ಮ ಮನಸ್ಸಿಗೆ ಆ ಥರ ಇದೆ. ಅವ್ರ ಏನಾದರೂ ನಮಗೆ ಗೊತ್ತಿಲ್ಲ ಸರ್. ಈಗ DK ಶಿವಕುಮಾರ್ ಹೇಳ್ತಾರೆ ಬೆಂಗಳೂರು ದಟ್ಟಣೆ ಆಗಿದೆ, ನವ ಬೆಂಗಳೂರು ಮಾಡಬೇಕು, ಇನ್ನೊಂದು ಇಲ್ಲಿ ಸ್ಲಮ್ ಏರಿಯಾ ಅಂತ ಹೇಳ್ತಾರೆ. ಯಾಕೆ ದಟ್ಟಣೆ ಮಾಡ್ಕೊಂಡ್ರು? ಎಲ್ಲ ಜಿಲ್ಲೆಯವ್ರನ್ನು ಯಾಕೆ ಇಲ್ಲಿ ಸೇರಿಸ್ಕೊಂಡ್ರು? ಆಯಾಯ ಜಿಲ್ಲೆನೇ ಕೈಗಾರಿಕೆ ಮಾಡಿಕೊಂಡು ಆಯಾ ಜಿಲ್ಲೆಯಲ್ಲಿ ಕೆಲಸ ಕೊಟ್ಟಿದ್ರೆ ಆಯಾ ಜಿಲ್ಲೆಯಲ್ಲಿ ಅವ್ರು ಬದುಕೊಂಡು ಇಲ್ಲಿಗೆ ಯಾಕೆ ವಲಸೆ ಬರ್ತಾರೆ? ಯಾಕೆ ಬರ್ತಾರೆ ಸರ್?
ಯಾಕೆ ಬರ್ತಾರೆ? ಎಲ್ಲ ಸ್ಟೇಟ್ನವರು ಇಲ್ಲೇ ಸೇರ್ಕೋಬೇಕು. ಯಾಕೆ ಈ ಕೆಲಸ ಮಾಡ್ತಾವ್ರೆ? ಉತ್ತರ ಕರ್ನಾಟಕದವ್ರು ಪಾಪ ನಮ್ಮ ಜಮೀನು ಕೊಡ್ತಾ ಇದ್ದೀವಿ, ಇಲ್ಲೇ ಕೈಗಾರಿಕೆ ಮಾಡಿ ನಾವು ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಎಲ್ಲ ಕರ್ನೆ ಹೊತ್ಕೊಂಡು ರಾಯಚೂರು, ಗುಲ್ಬರ್ಗ, ಬಳ್ಳಾರಿ ಕಡೆಯಿಂದ ಇಲ್ಲಿ ಬಂದು ಪಾಪ ಅಲಿತಾವ್ರೆ. ಅಲ್ಲಿ ಹೋಗಿ ಮಾಡ್ಲಿ ಹೇಳಿ ಸರ್? ಇದೇ ಬೇಕಾ? ನವ ಬೆಂಗಳೂರು ಕೆಂಪೇಗೌಡ ಕಟ್ಟಿರೋ ಬೆಂಗಳೂರು ಸಾಕು, ಅದನ್ನೇ ಗುಂಡಿ ಮುಚ್ಚಿ ಅದನ್ನೇ ಹಸನು ಮಾಡಿ ಕೊಡ್ಲಿ. ಈ ಕೆಂಪೇಗೌಡರ ಮಗ ಈ ಹೊಸ ನವ ಬೆಂಗಳೂರು ಮಾಡೋದು ಬೇಡ ಸರ್. ಅಲ್ಲೇ ಮಾಡಲಿ, ಅದನ್ನ ಹಸನು ಮಾಡಲಿ. ಈ ರೈತರನ್ನ, ಈ ಸವಲತ್ತನ್ನ, ಈ ಪರಿಸರ ನಾಶ ಮಾಡಿ ಇವರು ಒಳ್ಳೇದಾಗಲ್ಲ. ಇವ್ರಿಗೆ ಎಷ್ಟು ಲಕ್ಷ ತೆಂಗು, ಬಾಳೆ, ಅಡಿಕೆ 6 ಲಕ್ಷ. ಇವಾಗ ಇಲ್ಲಿಯವರೇ ನೀವು ಹೇಳಿದ್ರಲ್ಲ, ಇಲ್ಲಿಯವರೇ ಡೈರೆಕ್ಟರ್ ಆಗಲ್ಲ ಒಬ್ರು, ಇದು ವಿಷಪೂರಿತ ಹಾಲು, ಇದ್ರ ನದಿ ಹಾಲು ಇದು ವಿಷಪೂರಿತ ಈ ಕೆರೆ ನೀರು ಅಂತ ಹೇಳ್ತಾರೆ.